ಸುಜಿ, ನೀನು ನನ್ನ ಮಗಳು. ಓಫರ್ ರಾಕೇಶ್ ಜೊತೆ ಸೇರಿ ಏನೋ ದುಡುಕಿ ತಪ್ಪು ಮಾಡಿದೆ ಅಂದ್ರೆ ನಾನ್ ನಂಬೇಕಾ? ಅಷ್ಟು ಅವಿವೇಕಿನ ನೀನು? ಅಷ್ಟು ದೌರ್ಬಲ್ಯದ ನಿನ್ ಮನಸ್ಸು? ನಿನ್ನ ಮೇಲೆ ನಿನಗೆ ಕಂಟ್ರೋಲ್ ಇಲ್ಲದೆ ದಾರಿ ತಪ್ಪೋ ಚೀಪ್ ಹುಡುಗಿನ ನೀನು? ನಿನಗಿರೋಷ್ಟು ಸಂಯಮ ತಾಳ್ಮೆ ಯಾರಿಗಿರಕ್ ಸಾಧ್ಯ ಹೇಳು ಸುಜಿ? ನಿಜ ಹೇಳು ಸುಜಿ. ಔಟ್ ವಿತ್ ದ ಟ್ರೂತ್ ನಾವ್. ನೀವ್ ಎಷ್ಟೇ ಕೇಳಿದ್ರು ಏನೇ ಹೇಳಿದ್ರು ಸತ್ಯ ಸತ್ಯನೇ. ಆ ಸತ್ಯ ನಿಮ್ ಮನ್ಸ್ಗೆ ಆಘಾತ ಉಂಟು ಮಾಡುವಂಥದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದ್ ಯಾವತ್ತೂ ಸುಳ್ಳಾಗಲ್ಲ. ನನ್ ಪಾಡಿಗೆ ನನ್ನ ಬಿಟ್ಬಿಡಿ ಪಪ್ಪ. ನಮಸ್ತೆ ಅಂಕಲ್. ಅಂಕಲ್, ನನ್ನ ಹೆತ್ತ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅಂಕಲ್, ನಿಮಗ್ ಟಾರ್ಚರ್ ಕೊಡಬೇಕು, ನಿಮ್ ಮರ್ಯಾದೆ ತೆಗೆಬೇಕು, ಸೂಜಿ ಬಾಳ್ ಹಾಳು ಮಾಡ್ಬೇಕು ಅನ್ನೋ ಯಾವುದೇ ಉದ್ದೇಶ ನನಗಿರ್ಲಿಲ್ಲ ಅಂಕಲ್. ಸೂಜಿ ಮೇಲಿನ ಪ್ರೀತಿ ನನ್ನ ಹಾಗೆಲ್ಲ ಮಾತಾಡೋ ಹಾಗೆ ಮಾಡ್ಬಿಡ್ತು. ನೀವು ಕ್ಷಮಿಸಕ್ಕಾಗದೇ ಇರೋಂಥ ತಪ್ಪು ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂಕಲ್. ಕಾಲ್ ಬಿಡೋ ನಂದು. ಛೀ ಅಂಕಲ್, ನೀವು ಕ್ಷಮಿಸಿದ್ದೀನಿ ಅನ್ನೋವರೆಗೂ ನಾನು ನಿಮ್ ಕಾಲ್ ಬಿಡಲ್ಲ ಅಂಕಲ್. ನನಗೆ ನಾಟಕ ಎಲ್ಲ ಇಷ್ಟ ಆಗಲ್ಲ ರಾಕೇಶ್, ಬಿಡು ನನ್ ಕಾಲು. ನಾನು ಸೂಜಿ ಇಬ್ರು ದುಡುಕ್ ತಪ್ಪು ಮಾಡಿದೀವಿ. ಅವಳೊಬ್ಳಿಗೆ ಯಾಕೆ ಶಿಕ್ಷೆ? ನನಗೂ ಆಗ್ಬೇಕು ತಾನೆ? ಏನ್ ನಿನ್ ಮಾತಿನ ಅರ್ಥ? ಅಕಸ್ಮಾತ್ ಸೂಜಿ ಜೀವನದಲ್ಲಿ ನಾನು ಅನಿವಾರ್ಯ ಅನ್ನೋ ಹಾಗಿದ್ರೆ ಖಂಡಿತ ನಾನು ಅವಳ ಜೊತೆ ಇರ್ತೀನಿ ಅಂಕಲ್. ಅವಳನ್ನ ಪತ್ನಿ ಅಂತ ಸ್ವೀಕರಿಸಿ ನಾನು ಅವಳನ್ನ ಪ್ರೀತಿಯಿಂದ ನೋಡ್ಕೋತೀನಿ. ನೋಡು, ಏನ್ ಮಾಡಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಸದ್ಯಕ್ಕೆ ನೀನ್ ಇಲ್ಲಿಂದ ಹೊರಡು. ಗೊತ್ತು ಅಂಕಲ್, ನಿಮ್ಗೆ ನನ್ನ ಮುಖ ನೋಡೋಕ್ಕೂ ಅಸಹ್ಯ ಅಂತ ನನಗೆ ಗೊತ್ತು. ನಾನು ಹೋಗ್ತೀನಿ. ಇನ್ಯಾವತ್ತೂ ಈ ಹಾಳು ಮುಖನ ನಿಮಗೆ ತೋರ್ಸಲ್ಲ. ಸೂಜಿ ಅಪರಂಜಿ ಚಿನ್ನ. ಅವಳೇನಾದ್ರೂ ಆ ಥರ ತಪ್ಪು ಮಾಡಿದಾಳೆ ಅಂದ್ರೆ ನಮ್ ಕಣ್ ಮುಂದೆ ಬಂದು ನಿಂತ್ಕೋತಾ ಇದ್ಲ. ಎಲ್ಲಾದ್ರೂ ಹೋಗಿ ಪ್ರಾಣ ಕಳ್ಕೊಂಡ್ಬಿಡ್ತಾ ಇದ್ಲು ಅಷ್ಟೇ. ಅದೇನೋ ಸರಿ, ಆದ್ರೆ ಸೂಜಿ ಯಾವ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡಿಸಿದಳು ಶ್ರೀ? ಎಲ್ಲ ನಿಗೂಢವಾಗಿದೆ ರಂಜು. ನನಗ್ಯಾಕೋ ಇದೆಲ್ಲ ರಶ್ಮಿದೇ ಪ್ಲಾನು ಅನ್ನಿಸ್ತಾ ಇದೆ. ಇಲ್ಲದೆ ಇದ್ರೆ ಸೂಜಿ ಇಷ್ಟು ದೊಡ್ಡ ತ್ಯಾಗ ಮಾಡಕ್ ಹೇಗ್ ಸಾಧ್ಯ? ಸೂಜಿಗೆ ರಶ್ಮಿ ಮೇಲೆ ತುಂಬಾ ಪ್ರೀತಿ ಇದೆ. ಈಗ ತಾನಿರೋ ಸ್ಥಿತಿಗೆ ರಶ್ಮಿನೇ ಕಾರಣ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಅವಳು ಏನ್ ಮಾಡು ಅಂದ್ರೂ ಮಾಡ್ಬಿಡ್ತಾಳೆ. ಕುತ್ತಿಗೆ ಕೊಯ್ದಿಡು ಅಂದ್ರೂ ಕೊಯ್ದಿಕ್ ಬಿಡ್ತಾಳೆ. ಯಾಕೋ ರಶ್ಮಿ ಯಾವುದೋ ಕಾರಣಕ್ಕೋಸ್ಕರ ಈ ಪಿತೂರಿ ಮಾಡ್ತಾ ಇದ್ದಾಳೆ ಅನ್ನೋ ಅನುಮಾನ ಬಹಳ ಸ್ಟ್ರಾಂಗ್ ಆಗಿದೆ. ಏನೋ ಶ್ರೀ, ಎಲ್ಲ ಮುಗ್ದೋಯ್ತಲ್ಲ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇಲ್ಲ ರಂಜು, ನಾನಿದನ್ನಿಷ್ಟಕ್ಕೆ ಬಿಡಲ್ಲ. ಸೂಜಿಗೆ ದೊಡ್ಡ ಅನ್ಯಾಯ ಆಗಿದೆ. ಅವಳು ಬಹಳ ನರಕ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ನಾನು ಪತ್ತೆ ಹಚ್ಚಲೇಬೇಕು. ಒಬ್ಬ ತಂದೆ ಸ್ಥಾನದಲ್ಲಿ ನಿಂತು ಅವಳಿಗಾಗಿರೋ ಕಳಂಕನ ನಿವಾರಿಸಬೇಕು. ರಶ್ಮಿನ್ ನಾನು ವಿಚಾರಿಸ್ತೀನಿ. ಆದ್ರೆ ಒಂದು ಮಾತು ಮಾತ್ರ ಸತ್ಯ. ನಿಜ ಏನು ಅಂತ ಗೊತ್ತಾದ ಮೇಲೆ ಸೂಜಿ ಅಥವಾ ರಶ್ಮಿ ಇಬ್ರಲ್ಲಿ ಒಬ್ರು ನನ್ನ ಪಾಲಿಗೆ ಮಗಳು ಅಂತ ಇರಲ್ಲ. ಇದು ಮಾತ್ರ ಗ್ಯಾರಂಟಿ.